ನ್ಯೂ ಸೆಂಟ್ರಲ್ ಇಂಗ್ಲೀಷ್ ಶಾಲೆಯ ಮೊದಲನೇ ವಾರ್ಷಿಕೋತ್ಸವದ ಆಗಮಿಸಿರತಕ್ಕಂಥ ನನ್ನ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ಶ್ರೀಧರಣ್ಣವರೇ, ಮತ್ತೊಬ್ಬ PID ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಯವ್ವಣ್ಣವರೇ, ಈ ಶಾಲೆಯ ಮುಖ್ಯಸ್ಥರು, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಉಮೇಶ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ಅವರೇ, ಮತ್ತು ನಮ್ಮ ಸ್ವಾಮಿಗೆ ಆಗಪ್ಪ ಮಾಸ್ಟ್ರೆ ಸಂದೀಪ್ ಅವರೇ, ನಮ್ಮ ನಾರಾಯಣ ಸ್ವಾಮಿ ಅವರೇ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ಪತ್ರಕರ್ತರು, ಆತ್ಮೀಯರು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರೇ, ಕನಕಾ ಬಾಬು ಅವರೇ, ಶ್ರೀನಿವಾಸ್ ಅವರೇ, ಮೋಹನ್ ಅವರೇ, ನಮ್ಮ ಮಂಜು ಅವರೇ, ಉಪ ಚೇರ್ಮನ್ ಮತ್ತು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಂಜುಳ ಮೇಡಮ್ನವರೇ, ಮುಂಭಾಗದಾಗಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್, ಪೋಷಕರೇ, ನಿಜವಾಗೂ ನನಗಂತೂ ತುಂಬ ಸಂತೋಷಕರವಾದಂಥ ಒಂದು ಸಮಾರಂಭ, ವಾರ್ಷಿಕೋತ್ಸವ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂದರೆ ನಿಜವಾಗೂ ತುಂಬ ಸಂತೋಷ ಆಗುತ್ತೆ. ಇವತ್ತೇನು ನಗರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೋ ನಗರಕ್ಕಿಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟೊಂದು ತುಂಬ ಅಚ್ಚುಕಟ್ಟಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗಸ್ಟ್ ಬಂದಿದ್ದೆ, 15 ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಿಜವಾಗ ಮಕ್ಕಳನ್ನ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರು ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಬೆಂಗಳೂರಿನಾಗೆ ಖಾಸಗಿ ಶಾಲೆಗೆ ನೀವು 5 ಲಕ್ಷ 10 ಲಕ್ಷ ಡೊನೇಷನ್ ಕೊಟ್ಟರು ಸಹ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರೋಗ, ಅಭಿವೃದ್ಧಿ ಇರೋದೀಗ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂದರೆ ನಿಜವಾಗೂ ತುಂಬ ಸಂತೋಷ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಉಪಾಧ್ಯಾಯರಾಗಿರ್ತಂಥ ಮೇಡಮ್ನವ್ರಿಗೂ ತುಂಬ ಅನುಭವ ಇದೆ. ಅವರು ಸ್ಕೂಲ್ ನಡೆಸ್ಕೊಂಡು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಕನಸನ್ನು ಕಾಣಿದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣ ಸೋಮಣ್ಣವ್ರ ಮಕ್ಕಳು ಇವತ್ತು ಉಮೇಶು ಮಹೇಶ್ ಅವರು, ಈ ಭಾಗದಾಗೆ ನಾವು ಶಾಲೆಯನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ಬೇಕು, ಬಡ ಮಕ್ಕಳಿಗೆ ಮತ್ತು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕಂತಕ್ಕಂಥ ಒಂದು ಕನಸನ್ನು ಅವ್ರು ಕಾಣ್ತಾ ಇದ್ದಾರೆ. ಅವರು 1-2 ವರ್ಷದಲ್ಲಿ ಇನ್ನೂ ದೊಡ್ಡದಾಗಿ ಸುಮಾರು 2-3 ಎಕರೆಗೆ ತುಂಬ ಸುಂದರವಾದಂಥ ಕಟ್ಟಡ, ಆಟದ ಮೈದಾನ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಕನಸನ್ನು ಕಾಣ್ತಾ ಇದ್ದಾರೆ. ಇವತ್ತು 1 ವರ್ಷದಲ್ಲಿ 90 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ತಮಾಷೆ ಆಗ. ಆದ್ದರಿಂದ ಅವ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಿದೆ. ಅದ್ರ ಜೊತೆಗೆ ನಾನು ಉಪಾಧ್ಯಾಯರಿಗೆ ಮನವಿ ಮಾಡೋದೇನೆಂದರೆ, ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತೇನು ಅವ್ರ ತಂದೆ ತಾಯಿಯಂದರು ಎಷ್ಟೊಂದು ಉತ್ಸಾಹದಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತಕ್ಕಂಥ ಕಷ್ಟ ಬಿದ್ದು ಇವತ್ತು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳು ದೊಡ್ಡವರು ಆಗ್ತಾ ಅವರು ಡಾಕ್ಟ್ರು ಇಂಜಿನಿಯರು ಆಗಿದ್ರೆ ಅವ್ರ ಜೀವನ ಮಾಡ್ತಕ್ಕಂಥದ್ದಯ್ಯ, ಅವ್ರ ತಂದೆ ತಾಯಿಯನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಕಲಿಬೇಕಾಗುತ್ತೆ. ಯಾಕೆಂದ್ರೆ ನಾನು ಮಕ್ಕಳ ಮಾತಾಡಬಾರ್ದು, 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಆಗಾಗ ನಾನು ಸುಲ್ತಾನ್ಪೇಟೆಗೆ ಹೋಗ್ತಾ ಇರ್ತೀನಿ ವೃದ್ಧಾಶ್ರಮಕ್ಕೆ. ಪಾಪ ಅಲ್ಲಿ ಬಂದಿರತಕ್ಕಂಥವ್ರೆಲ್ಲ ಡಾಕ್ಟ್ರ್ ತಾಯಿಯಂದರು, ಇಂಜಿನಿಯರ್ ತಾಯಿ, ತಂದೆ, ಈ ರೀತಿ ನಾನು ವಿಚಾರಿಸ್ತೀನಿ. ಯಾಕೆಂದ್ರೆ ಅವ್ರ ಮುಖದಲ್ಲಿ ಅಷ್ಟು ರಾಜಕಾವ್ಯ ಇರುತ್ತೆ. ಪಾಪ ವಯಸ್ಸಾಗಿದ್ರು ಒಂದು 70-80 ವರ್ಷ ರಾಜಕಾವ್ಯ ಇರುತ್ತೆ. ಯಾಕೆ ನೀವು ವೃದ್ಧಾಶ್ರಮಕ್ಕೆ ಬಂದಿದ್ದೀರ ಅಂದರೆ, ನನ್ನ ಮಗ ಗಂಡನಾಗಿದ್ದಾನೆ, ನನ್ನ ಮಗ ನನ್ನ ಸೊಸೆ ಸೇರ್ತಾ ಇಲ್ಲ, ನಾನು ತಗೊಂಬಂದು ಯಾಕಿದ್ದಾರೆ ಅಂತಕ್ಕಂಥ ನೋವಿನಿಂದ ಅವರು ಮಾತಾಡ್ತಕ್ಕಂಥದ್ದು. ಆದ್ದರಿಂದ ಇವತ್ತು ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಸಂಸ್ಕಾರನೂ ಅಷ್ಟೇ ಮುಖ್ಯ. ಅದರ ಕಡೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ನಮ್ಮ ಉಪಾಧ್ಯಾಯರು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಈ ಸಂದರ್ಭದಲ್ಲಿ ಇನ್ನೂ ಈ ಶಾಲೆ ಉತ್ತಮವಾಗಿ ನಡೀತೈತೆ. ನಮ್ಮ ನಾರಾಯಣ ಸೋಮಣ್ಣವರೊಂದು ಆಸೆ ಇತ್ತು, ಅವ್ರಿಗೂ ಈ ಭಾಗದಲ್ಲಿ ಶಾಲೆ ತೆರಿಬೇಕು, ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಆಗಾಗ ನನ್ನ ಹತ್ರ ಮಾತಾಡ್ತಾ ಇದ್ರು. ಆ ಆಸೆಯನ್ನು ಅವ್ರ ಮಕ್ಕಳು ಪೂರೈಸ್ತಾ ಇದ್ದಾರೆ. ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೊಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಈಗ ನಮ್ಮ